ಹಾಗೆ ಯಾರಾದ್ರೂ ಒಂದು ಫೇಸ್ ನೋಡ್ತೀರಾ ಅಂದ್ರೆ ಒಂದು 20,000 ತೊಗೊಂಡ್ಬಂದ್ರೆ ಗಾಡಿ ತೊಗೊಂಡೋಗ್ಬೋದು. 25,000 20,000ಕ್ಕೆ ಗಾಡಿ ಕೊಡ್ತೀನಿ. 25,000ಕ್ಕೆ ಹೌದು. 65,000ಕ್ಕೆ ಸಿಂಗಲ್ ಓನರ್ 2003 ವೆಹಿಕಲ್ ಗಾಡಿ ಸಿಗ್ತಿರೋದು. ಒಂದು 7 ಮಾಡಲ್ ವೆಹಿಕಲ್ ನ 1,10,000 ಇದೆ ಬಜಾರ್, ಒಂದು 85,000 ಕೊಡ್ತೀನಿ ಲಕ್ಷ್ಮೀ ಕಾರ್ಸ್ ಅಲ್ಲಿ. 85,000ಕ್ಕೆ 85,000ಕ್ಕೆ 90,000ಕ್ಕೆ ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ವೆಹಿಕಲ್. ನಮ್ಮ ಲಕ್ಷ್ಮೀ ಕಾರ್ಸ್ 85,000 ಇದೆ. 85,000ಕ್ಕೆ 4 ಮಾಡಲ್ ಥರ್ಡ್ ಓನರ್ ಆಗಿದೆ. 12 ಮಾಡಲ್ ಬಜಾರ್ಗೆ ಒಂದು ಓಪನ್ ಚಾಲೆಂಜ್ ಆಗಿ ಎಲ್ಲ ಫ್ರೀ ಕೊಡೋಣ ಈ ಸಲ. ಓಕೆ 12 ಮಾಡಲ್ ಜಸ್ಟ್ 1,60,000 ಕೊಡ್ತೀನಿ. 185 ಕೊಟ್ಬಿಡ್ತೀನಿ. 175 ಫೈನಲ್ ಕೊಟ್ಬಿಡ್ತೀನಿ. 1,75,000ಕ್ಕೆ ಅದು 9 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಪೇಂಟರ್ ಇದೆ. ಇದು 7 ಮಾಡಲ್ ಆಗಿದೆ, 1,20,000 ಕೊಡ್ತೀನಿ. 1,20,000ಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇದು 8 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ, 1,30,000 ಕೊಡ್ತೀನಿ. 125 ಫೈನಲ್ ಮಾಡ್ಬಿಡ್ತೀನಿ. 1,25,000 ಫೈನಲ್ ಒಂದು ಆಫರ್ಲೆ ಕೊಟ್ಬಿಡ್ತೀನಿ. ಇದು 90,000 ಕೊಟ್ಬಿಡ್ತೀನಿ. 90,000 ಚಾನಲ್ ಕಡೆಯಿಂದ ಬಂದ್ರೆ ಇನ್ನೂ 5,000 ಕಮ್ಮಿ ಕೊಡ್ತೀನಿ. ಯಾರೆಲ್ಲ ಮಿಸ್ ಮಾಡ್ಕೋಬೇಡಿ, ಚಾನ್ಸ್ 1,40,000 ಕೊಡ್ತೀನಿ. ತುಂಬಾ ದಿನ ಆಯ್ತು ಸರ್ ವಿಡಿಯೋ ನಿಮ್ಮ ಜೊತೆ ಮಾಡಿ ಸರ್. ಫಸ್ಟ್ ವೆಹಿಕಲ್ ನಿಮ್ಮ ಜೊತೆ ಲಕ್ಷ್ಮೀ ಕಾರ್ಸ್ ಅಲ್ಲಿ ಅಂಡ್ ಲಕ್ಷ್ಮಿಯಿಂದಾನೇ ಸ್ಟಾರ್ಟ್ ಮಾಡೋಣ ಸರ್, ಹೇಳಿ ಸರ್. ಫಸ್ಟ್ ಕರ್ನಾಟಕ ಜನತೆಗೆ ಲಕ್ಷ್ಮೀ ಕಾರ್ಸ್ ಕಡೆಯಿಂದ ನಮಸ್ಕಾರಗಳು. ಹಾಗೆ ವೀಲ್ಸ್ ಬೆಂಗಳೂರು ಚಾನಲ್ಗೂ ನಮ್ಮ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ದಿವಸಕ್ಕಿಂತಲೂ ನಿಮ್ದು ಹಳೆ ವಿಡಿಯೋನೇ ಇನ್ನೂ ಕಾಲು ಮಾಡಕ್ ಆಗ್ತಾ ಇಲ್ಲ ನನ್ನ ಹತ್ರ. ಹೌದು, ತುಂಬಾ ಕಾಸು ಬರ್ತದೆ ಸರ್, ಮತ್ತೆ ಹೊಸ ವಿಡಿಯೋ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಒಂದು ಆಫರ್ ಕೊಟ್ಟಿದ್ವಿ, ಅದಕ್ಕಿಂತ ಒಂದು ಒಳ್ಳೆ ಆಫರ್ ಕೊಡ್ಬೇಕು ಅಂತ ನಮ್ಮ ವೀಲ್ಸ್ ಬೆಂಗಳೂರು ಚಾನಲ್ ಕರ್ಸಿದ್ವಿ ಇವತ್ತು. ಓಕೆ, ಇದಕ್ಕೆಲ್ಲ ಕಾರಣ ಇವರೇ. ನೋಡ್ಬೋದು ನೀವು, ಎಲ್ಲ ಕಾರಣ ನಮ್ಮ ವೀಲ್ಸ್ ಬೆಂಗಳೂರು ಚಾನಲ್ ಇಂದ ನಾವು ಇಷ್ಟೊಂದು ಗಾಡಿ ತರಕ್ ಸಾಧ್ಯ. ಥ್ಯಾಂಕ್ ಯು ಸರ್. ಆ್ಯಂಡ್ ಸರ್ ಫಸ್ಟ್ ವೆಹಿಕಲ್ ಲಕ್ಷ್ಮಿಯಿಂದ ಸರ್, ಇದೇ ನಿಮ್ಮ ಕೈ ಹಿಡ್ದಿರೋದು ಸರ್, ಇದು ಜೊತೆಗೆ ಇರುತ್ತೆ ಸರ್, ನಿಮ್ಮ ಜೊತೆಗೆ ಅಂತ ಹೇಳ್ಬೋದು ಸರ್. ಹೇಳಿ ಸರ್. ಇನ್ನೊಂದೇನು ಹೇಳಕ್ ಇಷ್ಟಪಡ್ತೀನಿ ಜನಗಳಿಗೆ, ಲಕ್ಷ್ಮೀ ಕಾರ್ಸಲ್ಲಿ ಇದು ಲಕ್ಷ್ಮಿ ಅಂತ ಕರಿತೀವಿ ನಾವು. ಒಂದು ಸ್ಟಾರ್ಟ್ಅಪ್ ಅಂತ ಬಂದಿದ್ದೀವಿ. ಹಾಗೆ ಇನ್ನೊಂದು ಆಫರ್ ಕೊಡ್ತಾ ಇದೀನಿ, ಅದ್ರಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ವೆಹಿಕಲ್ ಕೊಡ್ತಾ ಇದೀನಿ. ಯಾರೆಲ್ಲ ಹೌದು ಯಾರೆಲ್ಲ ಒಂದು 8 ನೋಡ್ತಾ ಇದ್ರೆ ಒಂದು ಲಕ್ಷ್ಮೀ ಕಾರ್ಸಲ್ಲಿ ಒಂದು ಒಳ್ಳೆ ಗಾಡಿ ಬಂದಿದೆ, ಮಿಸ್ ಮಾಡ್ಕೋಬೇಡಿ. ಇದು 2003 ಆಗಿದೆ. ಹಾಗೆ ಒಂದು ಸಿಂಗಲ್ ಓನರ್ ಗಾಡಿ, ಇದು ಫಸ್ಟ್ ಓನರ್ ಆಗಿದೆ. ಓಕೆ, ನಿಮ್ಗೆ 2 ವರ್ಷ FC ಸಿಗುತ್ತೆ. ಇನ್ಸೂರೆನ್ಸ್ ನೋಡ್ತೀನಿ, ಚೆಕ್ ಮಾಡ್ತೀನಿ, ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಬಾರ್ಗಿಂಗ್ ಮಾಡ್ಬಿಡಿ. 85,000 ಬಜಾರ್ ಇದೆ, 60,000 ಕೊಡ್ತಾ ಇದೀನಿ ಸರ್. 65,000ಕ್ಕೆ ಸಿಂಗಲ್ ಓನರ್ 2003 ವೆಹಿಕಲ್ ಗಾಡಿ ಸಿಗ್ತಿರೋದು. ಫಸ್ಟ್ ಓನರ್. ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳೋದಾದ್ರೆ K35 ಪಾಸಿಂಗು 1771 ಗಾಡಿ. ಸ್ವಲ್ಪ ಏನಾದ್ರು ನೆಗೋಷಿಯೇಟ್ ಮಾಡ್ತೀರಾ ಸರ್? ಬೇಡ ಸರ್, ಇಲ್ಲ, ಫೈನಲ್ ಹೇಳ್ಬಿಟ್ಟಿದ್ದೀನಿ. 65,000 ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 60,000 ಫೈನಲ್ ಸರ್. 60,000ಕ್ಕೆ ಸಿಗ್ತಿರೋದು 2003 ಮಾಡಲ್ ಸಿಂಗಲ್ ಓನರ್ ಸರ್. ನೆಕ್ಸ್ಟ್ ZXi ವೇರಿಯಂಟ್ 2011 ಮಾಡಲ್ ಸರ್, ಫೋರ್ಡ್ ಫಿಯೆಸ್ಟಾ. ಆಲ್ಮೋಸ್ಟ್ ಇನ್ನೊಂದೇನು ಹೇಳಕ್ ಬಂದ್ರೆ ಒಂದು ಫೋರ್ಡ್ ಮೇಳ ಮಾಡ್ಬಿಟ್ಟಿನಿ ಸಲ. ಹೌದು ಸರ್, ಆಲ್ಮೋಸ್ಟ್ ಫೋರ್ಡ್ ಕಂಪ್ನಿಲಿ ಇದೆಯಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಲಕ್ಷ್ಮೀ ಕಾರ್ಸಲ್ಲಿ ಒಂದು ಫೋರ್ಡ್ ಅಷ್ಟೊಂದು ಗಾಡಿ ಬಂದಿದೆ. ಜಾಸ್ತಿ ಡೀಸೆಲ್ ವೇರಿಯಂಟ್ ಸರ್. ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ಒಂದು ಸಿಗುತ್ತೆ, ಇನ್ನು ಮಿಕ್ಕಿದೆಲ್ಲ ಡೀಸೆಲ್ ಇದೆ. ಆಲ್ಮೋಸ್ಟ್ ಒಂದು 15 ಗಾಡಿ ಸಿಗುತ್ತೆ. 15 ಗಾಡಿ ಫೋರ್ಡ್ ಗಾಡಿ 15 ಗಾಡಿ ಸಿಗುತ್ತೆ. ಅದಕ್ಕೆ ಫೋರ್ಡ್ ಮೇಳ ಅಂತ ಹೇಳ್ಬಿಟ್ಟಿದ್ದೀನಿ. ಹೌದು ಸರ್. ಫಿಯೆಸ್ಟಾ ಸರ್, ಇದು ಬಂದು ನಿಮಗೆ 11 ಮಾಡಲ್ ಆಗಿದೆ. 11 ಮಾಡಲ್ ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್ ಆಗಿದೆ. ಮತ್ತೆ ಕಡಿಮೆ ಕಿಲೋಮೀಟರ್ ರಿವನ್ ಆಗಿದೆ. ನೀವು ನೋಡ್ಬೋದು, ನೀವು ತುಂಬಾ ಒಂದು ವೆಲ್ ಮೇಂಟೈನ್ ಮಾಡಿದ್ರೆ. ಇದು ZXi ಆಗಿದೆ. ZXi ವೇರಿಯಂಟ್. ಹೌದು, ZXi ವೇರಿಯಂಟ್ ಇದು. ಓಕೆ, ಫ್ಯಾಬ್ರಿಕ್ ಎಲ್ಲ ಬರುತ್ತೆ ನೋಡ್ಬೋದು. ಅಂಡ್ ಡೀಸೆಲ್ ವೇರಿಯಂಟ್ ಯಾರು ಫೋರ್ಡ್ ಫಿಯೆಸ್ಟಾ ಹುಡುಕ್ತಾರೆ ಸರ್. ಪ್ರೈಸ್ ಬೆಸ್ಟ್ ಮಾಡ್ಕೊಡ್ತೀನಿ ಸರ್. ಹೇಳಿ ಸರ್. ಇದು 190 ಕೊಟ್ಬಿಡ್ತೀನಿ. 1,90,000ಕ್ಕೆ 11 ಮಾಡಲ್ ಸೆಕೆಂಡ್ ಓನರ್ ಫಿಯೆಸ್ಟಾ ಕೊಡ್ತೀನಿ. ಹಾಗೆ ಇನ್ನೊಂದು ಇದಲ್ಲ ಅಂದ್ರೆ ಇನ್ನೊಂದು ಆಫರ್ ಬೇಕು ಅಂದ್ರೆ ಇನ್ನೊಂದು ಕೊಡ್ತೀನಿ. 11 ಮಾಡಲ್ ಸೆಕೆಂಡ್ ಓನರ್, ಇದು ZXi ಆಗಿದೆ, ಬಟ್ ಜಸ್ಟ್ 80,000 ಕಿಲೋಮೀಟರ್ ಮಾತ್ರ ರಿವನ್ ಮಾಡಿದ್ದಾರೆ. ಹಾಗೆ ಆಫ್ಟರ್ ಮಾರ್ಕೆಟ್ ಲೆದರ್ ಯೂಸ್ ಮಾಡಿದ್ದಾರೆ. ಹಾಗೆ ನಿಮಗೆ ಟೈರ್ ನೋಡ್ತೀರಾ ಅಂದ್ರೆ ಒಂದು 40% ಸಿಗುತ್ತೆ. ಓಕೆ, ಮಾಡಿದ್ರೆ ನೋಡ್ಬೋದು. ತುಂಬಾ ಒಂದು ವೆಲ್ ಮೇಂಟೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಡೀಸೆಲ್ ವೇರಿಯಂಟು. ಪ್ರೈಸ್ ಇದು ಬಂದು ನಿಮಗೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 1,70,000 ಕೊಡ್ತೀನಿ. 1,75,000ಕ್ಕೆ. ಹೌದು, 11 ಮಾಡಲ್ ಸೆಕೆಂಡ್ ಓನರ್ ಫಿಯೆಸ್ಟಾ ಡೀಸೆಲ್ ಕೊಡ್ತೀನಿ. ಡೀಸೆಲ್ ಸರ್. ಫೋರ್ಡ್ ಮೇಳದಲ್ಲಿ ಒಂದು ಸ್ವಿಫ್ಟ್ ಇಟ್ಟಿದ್ದಾರೆ, ಇದು ಆಮೇಲೆ ಕೊಡೋಣ, ಕನ್ಫ್ಯೂಸ್ ಆಗ್ಬಿಡುತ್ತೆ. ಹೇಳಿ. ಹಾಗಾಗಿ ಇನ್ನೊಂದು ಆಫರ್ ಕೊಡ್ತೀನಿ. ಜಸ್ಟ್ ಒಂದು 70,000 ಮಾತ್ರ ರಿವನ್ ಆಗಿದೆ. 12 ಮಾಡಲ್ಲು ಗಾಡಿ ತುಂಬಾ ಚೆನ್ನಾಗಿದೆ. ನೀವು ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಆಗಿ ನಿಮಗೆ 4 ಹೊಸ ಟೈರ್ ಯೂಸ್ ಮಾಡಿದ್ದೀವಿ, ಫ್ರೆಶ್ ಟೈರು. ಅಂಡ್ ಇಂಟೀರಿಯರ್ ನಿಮಗೆ ತೋರಿಸ್ತಿದ್ದೀನಿ. ಡೀಸೆಲ್ ವೇರಿಯಂಟ್ ಯಾರು ಫೋರ್ಡ್ ಫಿಗೋ ಬೇಕು, ಡಿಕ್ಕಿ ಚಿಕ್ಕ ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ ತಗೊಳ್ಬೋದು. 76,000 ಓಡಿರೋದು. 2,25 ಹೇಳಿದ್ದಾರೆ ಸರ್ ಪ್ರೈಸು. ಸರ್, ಹಾಗೆ ಟೈರು ನಿಮಗೆ 4 ಫ್ರೆಶ್ ಟೈರ್ ಯೂಸ್ ಮಾಡಿದ್ದೀವಿ. ಹೌದು, ಇದು ಡೀಸೆಲ್ ವೆಹಿಕಲ್. ಪ್ರೈಸ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 1,70,000 ಕೊಡ್ತೀನಿ. 1,75,000ಕ್ಕೆ. ಹೌದು, ಅದು 12 ಮಾಡಲ್ ಸೆಕೆಂಡ್ 12 ಮಾಡಲ್ 70,000 ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ 12 ಮಾಡಲ್. ಅದು ಬೇಡ ಅಂದ್ರೆ ಇನ್ನೊಂದು ಟೈಟಾನಿಯಂ ಕೊಡ್ತೀನಿ. ಟಾಪ್ ಎಂಡ್ ವೆಹಿಕಲ್. ಹೌದು, ಟಾಪ್ ಎಂಡ್ ವೆಹಿಕಲ್. ಓಕೆ, 12 ಮಾಡಲ್ ಇದೂ ಅಷ್ಟೇ 90,000 ಆಗಿದೆ. ಇದು 1,80,000 ಫೈನಲ್ ಕೊಟ್ಬಿಡ್ತೀನಿ. 12 ಮಾಡಲ್ 1,85,000. 80,000 ಕೊಡ್ತೀನಿ ಸರ್. ಇನ್ನೊಂದಿರೋದು ಸರ್, ಹಾಗೆ 10 ಮಾಡಲ್ ಇದು ಕಸ್ಟಮರ್ ವೆಹಿಕಲ್, ಆದ್ರೂ ಕಡಿಮೆ ಬಜೆಟ್ಗೆ ಕೊಡ್ತೀನಿ. 1,60,000 ಕೊಡ್ತೀನಿ. 10 ಮಾಡಲ್ ಡೀಸೆಲ್ ವೆಹಿಕಲ್. ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಎಲ್ಲ. ಹೌದು, ಅಲಾಯ್ಸ್ ಯೂಸ್ ಮಾಡಿದ್ದಾರೆ. ಸರ್, ಇನ್ನೊಂದಿರೋದು ಸರ್ 12. ಹಾಗೆ ಇನ್ನೊಂದು ಆಫರ್ ಕೊಡ್ತೀನಿ ಸರ್. 12 ಮಾಡಲ್ ಬಜಾರ್ಗೆ ಒಂದು ಓಪನ್ ಚಾಲೆಂಜ್ ಆಗಿ ಎಲ್ಲ ಫ್ರೀ ಕೊಡೋಣ ಈ ಸಲ. 12 ಮಾಡಲ್ ಜಸ್ಟ್ 1,60,000 ಕೊಡ್ತೀನಿ. 12 ಮಾಡಲ್ ಸೆಕೆಂಡ್ ಕೊಡ್ತೀನಿ. ಗಾಡಿ ಚೆಕ್ ಮಾಡಿ ತೊಗೊಂಡೋಗ್ಲಿ, ಮೆಕ್ಯಾನಿಕ್ ಕರ್ಕೊಂಡ್ಬಂದು ಅವ್ರಿಗೆ ಸರ್ಟಿಫಿಕೇಶನ್ ಆಗಿ ತೊಗೊಂಡೋಗ್ಲಿ, ವಾರಂಟಿ ಕೊಡ್ತೀನಿ ಮತ್ತೆ. ಓಕೆ ಸರ್. ಇನ್ನೊಂದಿರೋದು ಹಾಗೆ 12 ಮಾಡಲ್ ಇದೂ ಅಷ್ಟೇ ಥರ್ಡ್ ಓನರ್ ಗಾಡಿ, ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ಯೂಲ್ ಯೂಸ್ ಮಾಡಿದ್ದಾರೆ. ಹೌದು, ಇದು ಅಷ್ಟೇ ಸರ್. 175 ಕೊಟ್ಬಿಡ್ತೀನಿ. 175ಗೆ. ಹೌದು, ಡೀಸೆಲ್ ಫುಲ್ ಆಫರ್ ಸರ್. ಓಕೆ ಸರ್. ಇನ್ನೊಂದು ಡೀಸೆಲ್ ಸರ್. ಹಾಗೆ ಇನ್ನೊಂದು ಕೊಡ್ತೀನಿ. ಇದು 10 4th ಓನರ್ ಆಗಿದೆ, ಬಟ್ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. ಇದು ZXi ಬರುತ್ತೆ. ನಿಮಗೆ ಡಬಲ್ ಡ್ಯಾಶ್ ಬೋರ್ಡ್ ಬರುತ್ತೆ. ಇದಕ್ಕೆ ಡಬಲ್ ಡ್ಯಾಶ್ ಡಬಲ್ ಟ್ಯೂನ್ ಬರುತ್ತೆ. ಹಾಗೆ ಟೈರ್ ನಿಮಗೆ 2 ಫ್ರಂಟ್ ಫ್ರೆಶ್ ಟೈರ್ ಯೂಸ್ ಮಾಡಿದ್ದಾರೆ.
ಹಾಗೆ FC ಸಿಗುತ್ತೆ, ಡಾಕ್ಯುಮೆಂಟ್ಸ್ ಅಪ್ಡೇಟ್ ಸಿಗುತ್ತೆ. ಇದು 1,40,000 ಕೊಟ್ಬಿಡ್ತೀವಿ. 1,40,000. ಹೌದು. 10 ಮಾಡಲು ಸರ್. ಇಲ್ಲಿರೋದು ಎಲ್ಲ ಡೀಸೆಲ್ ವೇರಿಯಂಟ್ ಸರ್. ಪೆಟ್ರೋಲ್ ಬರೋದಿದೆಯಾ ಸರ್ ಇನ್ನು? ಪೆಟ್ರೋಲ್ ಫಿಯೆಸ್ಟಾ ಕೊಡ್ತೀನಿ ಬನ್ನಿ, ಹಾಗೆ ಇನ್ನೊಂದು ಆಫರ್ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗೋದ್ರೆ ಸರ್ ಹಾಗೆ ಸ್ವಿಫ್ಟ್ ಆಲ್ಮೋಸ್ಟ್ ಒಂದು 5 ಗಾಡಿ ಸಿಗುತ್ತೆ. ಹೇಳಿ. ಇದು ನಿಮಗೆ 14 ಮಾಡಲ್ ಆಗಿದೆ, ಓನರ್ ಸೆಕೆಂಡ್ ಆಗಿದೆ. ಇದು ಆಲ್ಮೋಸ್ಟ್ ಒಂದು 3.5 ಲಕ್ಷ ಲೋನ್ ಆಗುತ್ತೆ. 4,10,000 ಹೇಳ್ತೀನಿ. ಚಾಲನ್ ಕಡೆಯಿಂದ ಬಂದ್ರೆ 3,90,000 ಕೊಡ್ತೀವಿ ಸರ್. 3,90,000ಕ್ಕೆ ಡೀಸೆಲ್ ವೇರಿಯಂಟ್ VDI ಗಾಡಿ ಕೊಡ್ತೀವಿ ಸರ್. ನೆಕ್ಸ್ಟ್ ಇನ್ನೊಂದಿರೋದು ಸರ್ ಇನ್ನೊಂದು ಯಾರಾದ್ರೂ ನಿಮಗೆ ಡೀಸೆಲ್ ನೋಡ್ತೀರಾ ಅಂದ್ರೆ ಒಂದು ಒಳ್ಳೆ ವೆಹಿಕಲ್ ಕೊಡ್ತಾ ಇದೀನಿ. ಅದು ಬಂದು ನಿಮಗೆ 8 ಮಾಡಲು ಗಾಡಿ ತುಂಬಾ ಚೆನ್ನಾಗಿದೆ, ಥರ್ಡ್ ಓನರ್ ಆಗಿದೆ. ಇದು 1,70,000 ಕೊಡ್ತಾ ಇದೀನಿ. 1,75,000 VXI ವೇರಿಯಂಟ್ ಪೆಟ್ರೋಲ್. ಓಕೆ ಸರ್. ಹಾಗೆ ಇನ್ನೊಂದು ಡೀಸೆಲ್ ಅಲ್ಲಿ ನಿಮಗೆ ಡೀಸೆಲ್ ಬೇಕು ಅಂದ್ರೆ ಒಂದು ಕಡಿಮೆ ಕಿಲೋಮೀಟರ್ ಓಡಿದೆ, ಜಸ್ಟ್ 80,000 ಆಗಿದೆ. ಹಾಗೆ ಅಪ್ ಟು ಶೋರೂಮ್ ಮೇಂಟೈನ್ ಮಾಡಿದ್ರೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. 12 ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ 3,10,000 ಕೊಡ್ತೀನಿ. 3,10,000 ಕೊಡ್ತೀನಿ. ಓಕೆ ಸರ್. ಆಲ್ಟೋ ಹೋಗೋದಾದ್ರೆ ಸರ್ ಅಲ್ಲೊಂದಿರೋದು ಆಲ್ಟೋ ಇದೆ ಬನ್ನಿ ಸರ್. ಹೇಳಿ ಸರ್. ಲೈಕ್ ಕಮ್ಮಿ ಪ್ರೈಸಲ್ಲಿ ನೋಡೋರಿಗೆ ಗಾಡಿ ಇರೋದು, ಮಾರುತಿ ಬ್ರ್ಯಾಂಡಲ್ಲಿ ಬೇಕು ಅನ್ನೋರಿಗೆ. ಹಾಗೆ 7 ಮಾಡಲ್ ಆಲ್ಮೋಸ್ಟ್ ಆಲ್ಟೋ ಮತ್ತೆ 4 ಗಾಡಿ ಸಿಗುತ್ತೆ. ಓಕೆ. ಹೌದು. ಇದು 7 ಮಾಡಲ್ ಆಗಿದೆ, 1,20,000 ಕೊಡ್ತೀನಿ. 1,20,000 ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ. ಇನ್ನೊಂದು ಸರ್, ಹಾಗೆ ಇನ್ನೊಂದು ಆಲ್ಟೋ ಬೇಡ, ಆಲ್ಟೋ 8 ಬೇಕು ಅನ್ನೋರಿಗೆ ಒಂದು ಲಕ್ಷ್ಮಿ ಕಾರ್ಸ್ ಒಂದು ಒಳ್ಳೆ ಆಫರ್ ಕೊಡ್ತೀನಿ. 12 ಮಾಡಲ್ ಸಿಂಗಲ್ ಓನರು ಜಸ್ಟ್ 1,90,000 ಕೊಡ್ತೀನಿ. 1,90,000ಕ್ಕೆ. ಹೌದು. ಓಕೆ. 12 ಮಾಡಲು ಸರ್. ವ್ಯಾಗನರ್. ಹಾಗೆ ಆಲ್ಟೋ ಬೇಡ, ನಮ್ಗೆ ವ್ಯಾಗನರ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಗಾಡಿ ಬಂದಿದೆ. ಅದರಲ್ಲೂ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಯೂಸ್ ಮಾಡಿದ್ದಾರೆ. ಹೌದು. ಅದು ಬ್ರಾಡ್ ಮ್ಯಾಗ್ ಯೂಸ್ ಮಾಡಿದ್ದಾರೆ. ಹಾಗೆ ಗಾಡಿ ತುಂಬಾ ಚೆನ್ನಾಗಿದೆ. ಇದು 8 ಮಾಡಲ್ ಆಗಿದೆ, ಸೆಕೆಂಡ್ ಓನರ್ ಆಗಿದೆ. 1,30,000 ಕೊಡ್ತೀನಿ. 1,30,000 ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಆಗುತ್ತೆ. ಓಕೆ. ಸ್ಯಾಂಟ್ರೋಗಳು ಆಲ್ಮೋಸ್ಟ್ ಎಷ್ಟಿದೆ ಸರ್? ಸ್ಯಾಂಟ್ರೋ 5 ಗಾಡಿ ಸಿಗುತ್ತೆ ಸರ್. 5 ಗಾಡಿ ಎಲ್ಲ ಆಫರ್ ಅಲ್ಲೇ ಸರ್? ಫುಲ್ ಆಫರ್ ಸರ್. ಲಕ್ಷ್ಮಿ ಕಾರ್ಸ್ ಗೊತ್ತು ನಿಮ್ಗೆ, ಆಲ್ಮೋಸ್ಟ್ ಆಫರ್ ಅದು. ಹೌದು. ಧಮಾಕ್ ಆಫರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಫಸ್ಟ್ ಸ್ಯಾಂಟ್ರೋ ಹೋಗೋದಾದ್ರೆ ಸರ್ 2000 8 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಒಂದು ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಯೂಸ್ ಮಾಡಿದ್ದಾರೆ. ಹಾಗೆ ಟೈರ್ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ನಿಮಗೆ 60-70% ಟೈರ್ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಸಿಗುತ್ತೆ. ಒಂದು ಒರಿಜಿನಲ್ ಪೇಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಜಸ್ಟ್ 1,60,000 ಕೊಡ್ತೀನಿ ಸರ್. 1,60,000 60,000 ಕೊಡ್ತೀನಿ. ಓಕೆ ಸರ್. ಆಲ್ರೆಡಿ ಹೇಳ್ದಂಗೆ ಸರ್ ಹೌದು, ಒಂದು ಆಫರ್ಲೆ ಕೊಟ್ಬಿಡ್ತೀನಿ. 90,000 ಕೊಟ್ಬಿಡ್ತೀನಿ. 90,000 ಚಾನಲ್ ಕಡೆಯಿಂದ ಇನ್ನ 5,000 ಕಮ್ಮಿ ಕೊಡ್ತೀನಿ. ಪೆಟ್ರೋಲ್ ವೇರಿಯಂಟ್ 7 ಮಾಡಲ್ 4th ಓನರ್ ಆಗಿದೆ. ಬಟ್ ಗಾಡಿ ತುಂಬಾ ಚೆನ್ನಾಗಿದೆ, ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. 85,000 ಕೊಡ್ತೀನಿ. 85,000 ಸರ್. ಹೌದು. ಡಸ್ಟರ್ ನೋಡೋರಿಗೆ ಸರ್ ಹಾಗೆ ಇದು ಬಗ್ಗೆ ಮಾತಾಡಕ್ಕೆ ಆಗಲ್ಲ. ಒಂದು ಮಿನಿ ಆನ್ ಅಂತ ಹೇಳ್ಬೋದು. ಹೌದು. ಆಲ್ಮೋಸ್ಟ್ ನಿಮಗೆ 12 ಮಾಡಲ್ ಥರ್ಡ್ ಓನರ್ ಆಗಿದೆ. 91,000 ಮಾತ್ರ ರಿವೇನ್ ಮಾಡಿದ್ದಾರೆ. ಇದು RXZ ಟಾಪ್ ಎಂಡ್ ಆಗಿದೆ. ಹಾಗೆ ನಿಮ್ಗೆ ಇನ್ನೊಂದು 110 PS ಇದು. 110 PS. ಟೈರ್ ನಿಮಗೆ ಒಂದು 30% ಸಿಗುತ್ತೆ. ಆಲ್ಮೋಸ್ಟ್ ಸಿಗುತ್ತೆ. ಆಲ್ಮೋಸ್ಟ್ ಇದು ಒರಿಜಿನಲ್ ಪೇಂಟ್ ಅಲ್ಲಿ ಇದೆ. ಯಾರಾದ್ರೂ ನೋಡ್ತಾ ಇದ್ರೆ ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 3,60 ಬಜಾರ್ ಇದೆ. 3,10,000 ಕೊಡ್ತೀನಿ ಸರ್. 3 ಲಕ್ಷ ರೌಂಡ್ ಫಿಗರ್ ಮಾಡ್ಬಿಟ್ಟು. ಬಾಯ್ ಸರ್. ಓಕೆ. ನಿಮ್ಮ ಚಾಲನ್ ಕಡೆ 2012 ಮಾಡಲ್ ಗಾಡಿ ಡಸ್ಟರ್ ಸಿಗ್ತಾರೆ. 110 PS ಟಾಪ್ ಎಂಡ್ ವೆಹಿಕಲ್. ಹಾಗೆ ಫೈನಲ್ ದಯವಿಟ್ಟು ಮತ್ತೆ ಬಾರ್ಗಿನ್ ಮಾಡಬೇಡಿ. ಓಕೆ. ಕಡಿಮೆ ಕೊಡಿ ಸರ್. ನೆಕ್ಸ್ಟ್ ವೆಹಿಕಲ್ ಸ್ಕೋಡಾ ಫ್ಯಾಬಿಯಾ ಮಾತ್ರ ಡೀಸೆಲ್ ಇದೆ, ಪೆಟ್ರೋಲ್ ಇದೆ ಸರ್. ಓಕೆ. ಡೀಸೆಲ್ ಬೇಕು, ಡೀಸೆಲ್, ಪೆಟ್ರೋಲ್ ಬೇಕು, ಪೆಟ್ರೋಲ್. ಆಲ್ಮೋಸ್ಟ್ 12 ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ 63,000 ಏನಾಗಿದೆ. ಹಾಗೆ ನೋಡ್ಬೋದು ನಿಮ್ಗೆ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ವೆಹಿಕಲ್ ಇದು. ಓಕೆ. ಈವನ್ ಟೈರ್ ಆಲ್ಮೋಸ್ಟ್ 30% ಟೈರ್. ಹೌದು. ಇಂಟೀರಿಯರ್ ಶೋರೂಮ್ ಸ್ಟಾಕ್ ಅಲ್ಲಿ ಇದೆ ಇದು. ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕಿದ್ದಾರೆ. ಪೆಟ್ರೋಲ್ ವೇರಿಯಂಟ್ ಫ್ಯಾಬಿಯಾ ಸರ್. ಪ್ರೈಸ್ ಬೆಸ್ಟ್ ಪ್ರೈಸ್ ಮಾಡ್ಕೊಟ್ಬಿಡ್ತೀನಿ. 180 ಕೊಟ್ಬಿಡ್ತೀನಿ. 1,80,000ಕ್ಕೆ 12 ಮಾಡಲ್ ಸೆಕೆಂಡ್ ಓನರ್ ಶೋರೂಮ್ ಹಿಸ್ಟರಿ ಇರೋ ಗಾಡಿ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವರ್ಣ. ಆಲ್ಮೋಸ್ಟ್ ವರ್ಣ ಮಾತ್ರ ನಿಮಗೆ ಒಂದು 3 ಗಾಡಿ ಸಿಗುತ್ತೆ. ಇದು 7 ಮಾಡಲ್ ಆಗಿದೆ, 4th ಓನರ್. ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಬಂದು ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿ ತಗೊಂಡೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಡೀಸೆಲ್ ಸರ್? ಹೌದು. ಇದು 1,70,000 ಕೊಟ್ಬಿಡ್ತೀನಿ. 1,70,000ಕ್ಕೆ ಡೀಸೆಲ್ ವರ್ಣ ಸಿಗ್ತಿರೋದು. ನಿಮಗೆ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಗಾಡಿ ಕೊಡೋಣ. ಓಕೆ. ಅದು ಡೀಸೆಲ್ ಸರ್. ಡೀಸೆಲ್ ಕನ್ಫ್ಯೂಸ್ ಆಗ್ಬಿಟ್ಟು ಡೀಸೆಲ್. ಹಾಗೆ ಇನ್ನೊಂದು ನಿಮಗೆ ಒಂದು ಸ್ಪೆಷಲ್ ಏನಂದ್ರೆ ಇದು CNG ಕಮ್ಮಿ ಅಪ್ರೂವಲ್ ಇದೆ. ಇದು ಕಂಪ್ನಿ ಅಪ್ರೂವಲ್. ಹೌದು. ನಿಮಗೆ 2008 ಆಗಿದೆ, ಓನರ್ ಮಾತ್ರ 5 ಆಗಿದೆ. ಒಂದು ಒಳ್ಳೆ ಗುಡ್ ಕಂಡೀಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವು ಮಿಸ್ ಮಾಡ್ಕೋಬೇಡಿ ಚಾನ್ಸ್ನ. CNG ವೆಹಿಕಲ್ ಸಿಗೋದೇ ಕಡಿಮೆ ನಿಮಗೆ, ಅದು ಕೊರೋಲಾದಲ್ಲಿ. ಇದ್ರ ಬಗ್ಗೆ ಮಾತಾಡಕ್ಕೆ ಆಗಲ್ಲ ಸರ್. ಕೊರೋಲಾ CNG ಮೈಲೇಜ್ ಎಷ್ಟು ಬರ್ಬೋದು? ಆಲ್ಮೋಸ್ಟ್ ನಿಮ್ಗೆ 20 ಬರ್ಬೋದು ಅಂತ. 20. ಹೌದು. ಹಾಗೆ ನಿಮಗೆ ಮ್ಯಾಗ್ ತುಂಬಾ ಕಾಸ್ಟ್ಲಿ ಯೂಸ್ ಮಾಡಿದ್ದಾರೆ. ಹೌದು. ಬ್ರಾಡ್ ಅಲ್ಲಿ ಇದು ನೋಡ್ಬೋದು ನೀವು. ಹೌದು. ಅಂಡ್ ಇಂಟೀರಿಯರ್ ಕೂಡ ಚೆನ್ನಾಗಿದೆ, ವೆಲ್ ಮೇಂಟೆಡ್. ಶೋರೂಮ್ ಇಷ್ಟ ಇದೆ ಸರ್. ಇದು ಲಕ್ಸುರಿ ಫೀಲ್ ಮಾಡ್ಬೇಕಂತಂದ್ರೆ ಲೋ ಬಜೆಟ್ ಅಲ್ಲಿ ಆರಾಮಾಗಿ ತಗೊಂಡು ಹೋಗ್ಬೋದು ಸರ್. ಇನ್ನೊಂದು ಏನಂದ್ರೆ ನಿಮಗೆ ಟೈರ್ ಆಗಲಿ ಮತ್ತೊಂದಾಗಲಿ ನಿಮಗೆ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ತುಂಬಾ ಚೆನ್ನಾಗಿ ಒಂದು ವೆಲ್ ಮೇಂಟೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ನಿಮಗೆ CNG ವಿತ್ ಅಪ್ರೂವಲ್ ಇದೆ. ಅಪ್ರೂವಲ್ ಇದೆ. 20 21 ಮೈಲೇಜ್ ನೋಡ್ಬೋದು ನೀವು. ಯಾರು ಮೈಲೇಜ್ ಇಲ್ಲ ಅಂದ್ರೂ ಮೈಲೇಜ್ ಆರಾಮ್ ಬರುತ್ತೆ ನಿಮಗೆ. ಓಕೆ. ಪ್ರೈಸ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಇದು ಬಂದು ನಿಮಗೆ 1,70,000 ಕೊಡ್ತೀನಿ. 1,70,000ಕ್ಕೆ 195 ಹೇಳ್ತಾ ಇದ್ದೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,70,000ಕ್ಕೆ ಕೊರೋಲಾ ಸಿಗುತ್ತೆ. ಮಿಸ್ಕೋಬೇಡಿ ಚಾನ್ಸ್ ಮಿಸ್ ಮಾಡಿ. ನೆಕ್ಸ್ಟ್ ವರ್ಣ ಇರೋದು ಹಾಗೆ 10 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಇದು ಬಂದು ನಿಮ್ಗೆ 2 ಲಕ್ಷ ಕೊಡ್ತೀನಿ. 2 ಲಕ್ಷಕ್ಕೆ ಫೈನಲ್. ಮುಂದ್ಗಡೆ ಸ್ವಲ್ಪ ಶೇಪ್ ಚೇಂಜ್ ಮಾಡಿದ್ದಾರೆ ಸರ್. ಹೌದು. ಇದು ಶೇಪ್ ಇಲ್ಲ, 10 ಅಲ್ಲಿ ಹಿಂಗೆ ಬರೋದು. ಓಕೆ. ಅಂಡ್ ಬ್ಯಾಕ್ ವೀಲ್ ಎಲ್ಲ ಬರುತ್ತೆ ನೋಡ್ಬೋದು ನೀವು. ಡೀಸೆಲ್ ವೇರಿಯಂಟ್. ಇದು ಟಾಪ್ ಎಂಡ್ ಸರ್. ಇದು ಟಾಪ್ ಎಂಡ್ ವೇರಿಯಂಟ್. ಸೆಕೆಂಡ್ ಓನರ್. ಅದರಲ್ಲೂ ಡೀಸೆಲ್ ವೇರಿಯಂಟ್. ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಇಂಟೀರಿಯರ್ ವೈಟ್ ಕಲರ್ ಚೆನ್ನಾಗಿದೆ, ಲೆದರ್ ಅಪಾಲ್ಸರಿ ಸರ್. 2 ಸ್ಯಾಂಟ್ರೋಗಳು ಇರೋ ಸರ್ ಇಲ್ಲಿ. ಒಂದ್ರಕ್ಕಿಂತ ಒಂದು ಇದಕ್ಕೆ ಮಾತಾಡಕ್ಕಾಗಲ್ಲ. ಆಫರ್ ಕೊಡ್ತೀರಾ? ಆಫರ್ ಕೊಡೋಣ. ಹಾಗೆ ಇದೆ ಕ್ವಾಲಿಟಿ. ಆಫರ್ಗಿಂತ ಕ್ವಾಲಿಟಿ ಇಂಪಾರ್ಟೆಂಟ್ ಅಲ್ಲ. ಹೌದು. ನೋಡ್ಬೋದು ಇಲ್ಲಿ ಸ್ಯಾಂಟ್ರೋಗಳು ತೋರಿಸ್ತೀನಿ ಸರ್. ಹೇಳಿ ಸರ್. ಇದು ಸರ್ ಇದು ಬಂದು ನಿಮಗೆ ಎಕ್ಸೋ ಆಗಿದೆ, ಟಾಪ್ ಎಂಡ್ ಇದು.
ನಿಮಗೆ ಡಿಫಾಗರು ಮತ್ತೆ ನಿಮಗೆ ಬ್ಯಾಕ್ ವೈಫರು 4 ಪವರ್ ವಿಂಡೋ ಸಿಗುತ್ತೆ. 6 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಇವನ್ ಇಂಟೀರಿಯರ್ ಕೂಡ ವೆಲ್ ಮೇಂಟೈನ್ ಆಗಿದೆ. ನಿಮಗೆ ತೋರಿಸ್ತೀನಿ ನೋಡಿ ಯಾವ ಥರ ಬರುತ್ತೆ ಇಂಟೀರಿಯರ್. ಅಂಡ್ ಟಾಪ್ ಆ್ಯಂಡ್ ಎಕ್ಸೋ ಯಾರು ಸ್ಯಾಂಟ್ರೋದಲ್ಲಿ ಹುಡುಕ್ತಿದ್ರೆ ಚೆನ್ನಾಗಿದೆ, ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ, ರೀಸೇಲ್ ವ್ಯಾಲ್ಯೂ ಅಂತ ಹೇಳ್ಬೋದು ಈ ಗಾಡಿ ತೊಗೊಂಡ್ರೆ. ಸರ್ ಸೆಕೆಂಡ್ ಓನರ್ 6 ಮಾಡಲು 1.75 ಹೇಳ್ತೀರಾ ಸರ್? ಏನು ಪ್ರೈಸ್ ಇದು? ಇನ್ನೊಂದು ಅಂದ್ರೆ ಕಸ್ಟಮರ್ ಬೇಕಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಹೇಳ್ತಾರೆ. 165 ಫೈನಲ್ ಮಾಡ್ಕೊಡ್ತಾರೆ. 1,60,000ಕ್ಕೆ 1.85 ಹೇಳ್ತಾರೆ, 1.60 ಆಗುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಬನ್ನಿ, ಇನ್ನೊಂದು ಆಫರ್ ಕೊಡೋಣ. ಇದು ಅಷ್ಟೇ ಸರ್, ಸೆಕೆಂಡು ಇದು 2006 ಸೆಕೆಂಡ್ ಓನರ್ ಅಪ್ ಟು ಶೋರೂಮ್ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಆಲ್ಮೋಸ್ಟ್ ಇಷ್ಟು ಬೇಕಾದ್ರೆ ತೆಗೆದುಕೊಡ್ತೀನಿ. ಹಾಗೆ ಒರಿಜಿನಲ್ ಪೇಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೌದು, ಟೈರ್ ನೋಡ್ಬೋದು ನೀವು, ಆಲ್ಮೋಸ್ಟ್ ಹೊಸ ಟೈರ್ ಯೂಸ್ ಮಾಡಿದ್ದಾರೆ, ಅಪೋಲೋ ಯೂಸ್ ಮಾಡಿದ್ದಾರೆ. ಹೌದು. ಪ್ರೈಸ್ ಮಾಡ್ಕೊಡ್ತೀನಿ ಸರ್, 1.60 ಹೇಳ್ತೀನಿ. ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ 1,35,000 ಕೊಡ್ತೀನಿ. 6 ಮಾಡಲ್. ಹೌದು, ಅದರಲ್ಲೂ ನಿಮಗೆ ಶೋರೂಮ್ ಮೇಂಟೈನ್ ವೆಹಿಕಲ್, ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇದೆ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಚವರ್ಲೆಟ್ ಹಾಗೆ ಬೀಟು ಡೀಸೆಲ್, ನಿಮಗೆ ಒಂದು ಒಳ್ಳೆ ಮೈಲೇಜ್ ಬರುತ್ತೆ. ಸಿಂಗಲ್ ಓನರ್. ಹೌದು, 12 ಮಾಡಲ್ ಸಿಂಗಲ್ 1,60,000 ಕೊಡ್ತೀನಿ. 1,60,000ಕ್ಕೆ 60,000 ಕೊಡ್ತೀನಿ. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್. ಸರ್ ಸ್ಯಾಂಟ್ರೋ ಹಾಗೆ ಇನ್ನೊಂದು 4 ಮಾಡಲು, ಇದು ಬಂದು ನಿಮಗೆ ಓನರ್ ಮಾತ್ರ ಜಾಸ್ತಿ ಆಗಿದೆ, ಬಟ್ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೀಲು, ಹಾಗೆ ನಿಮಗೆ ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್, ಒಂದು ಒರಿಜಿನಲ್ ಪೇಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು 1,20,000 ಫೈನಲ್ ಕೊಟ್ಬಿಡ್ತೀನಿ. 1.25ಕ್ಕೆ. ಹೌದು. ಓಕೆ ಸರ್. ನೆಕ್ಸ್ಟ್ ವ್ಯಾಗನರ್. ಇದು ಒಂದು ಮೈಲೇಜ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಹಾಗೆ ನೀವು ಇದು ನೋಡ್ಬೋದು, ಇದಕ್ಕೂ ಮ್ಯಾಗ್ವಿಲ್ ಯೂಸ್ ಮಾಡಿದ್ದಾರೆ. ಓಕೆ. LX ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದೆ. 80,000 ರಿವೇನ್ ಆಗಿದೆ. 11 ಮಾಡಲ್ ಥರ್ಡ್ ಓನರ್ ಆಗಿದೆ. ಯಾರೆಲ್ಲ ಮಿಸ್ ಮಾಡ್ಕೋಬೇಡಿ ಚಾನ್ಸ್. 1,40,000 ಕೊಡ್ತೀನಿ. 1,40,000 40,000 ಕೊಡ್ತೀನಿ ಸರ್. ಸ್ಯಾಂಟ್ರೋ. ಹಾಗೆ ಇನ್ನೊಂದು 10 ಮಾಡಲ್. ಇದು ಅಷ್ಟೇ ಸರ್, ತುಂಬಾ ಚೆನ್ನಾಗಿ ಒಂದು ವೆಲ್ ಮೇಂಟೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವನ್ ಇಂಟೀರಿಯರ್ ಸೀಟ್ ಕವರ್ ಹೊಸದಾಗಿ ಹಾಕ್ಸಿದ್ರೆ ನೋಡ್ಬೋದು. ಗಾಡಿ ಚೆನ್ನಾಗಿದೆ, ಇಂಟೀರಿಯರ್ ಕೂಡ ಚೆನ್ನಾಗಿದೆ. 10 ಮಾಡಲ್ ಯಾರು. ಹಾಗೆ ನಿಮಗೆ 2 ಹೊಸ ಟೈರ್ ಯೂಸ್ ಮಾಡಿದೀವಿ. ಓಕೆ. ಪ್ರೈಸ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಒಳ್ಳೆ ಪ್ರೈಸ್ ಸರ್. 1,70,000 ಫೈನಲ್ ಕೊಟ್ಬಿಡ್ತೀನಿ. 1,70,000. 1.90 ಹೇಳ್ತೀನಿ. ಚಾನಲ್ ಕಡೆಯಿಂದ ಬಂದ್ರೆ 1.70 ಸಿಗುತ್ತೆ. ಅದರಲ್ಲೂ ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಇದೆ. ಓಕೆ ಸರ್. ನೆಕ್ಸ್ಟ್ ಹಾಗೆ ಒಂದು ಯೂಸ್ಗೋಸ್ಕರ ತಂದಿರೋದು. ಎಸ್ಟಿಮಾ ಬಲಿನೋ? ಇದು ಬಲಿನೋ ಹೇಳಿ ಸರ್. ಒಂದು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಬಜಾರ್ 1.5 ಇದೆ. ನಮ್ಮ ಲಕ್ಷ್ಮೀ ಕಾರ್ಸ್ 85,000 ಇದೆ. 85,000. 4 ಮಾಡಲು ಥರ್ಡ್ ಓನರ್ ಆಗಿದೆ. FC ಲ್ಯಾಪ್ಸ್ ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ. ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಮಾಡ್ಕೊಡಿ ಅಂದ್ರೆ ಅದೇನು ಪ್ರೈಸ್ ಮಾಡ್ಕೊಡ್ತೀನಿ. ಇಲ್ಲ ಅಂದ್ರೆ 85,000 ಕೊಡ್ತೀನಿ ಸರ್. 85,000ಕ್ಕೆ. ಹೌದು. ಕಾಲೇಜ್ ಹುಡುಗರು ನೋಡಿದ್ರೆ ಈ ಗಾಡಿ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಇನ್ನೊಂದು 11 ಮಾಡಲ್. ಹಾಗೆ ನಿಮ್ಗೆ ಒಂದು 11 ಮಾಡಲು ನಿಮಗೆ ಡೀಸೆಲ್ ವೆಹಿಕಲ್, ಅದರಲ್ಲೂ ಕ್ವಾರ್ಟರ್ ಜೆಟ್ ಇಂಜಿನ್, 1,40,000 ಕೊಟ್ಬಿಡ್ತೀನಿ. 1,40,000ಕ್ಕೆ. ಹೌದು. ಓಕೆ ಸರ್. ಇನ್ನೊಂದು I10 ಇರೋದು ಸರ್. I10 ಇದು ಬೇಡ ಇದು. ಓಕೆ. ಇನ್ನೊಂದು ಇರೋದು ಸರ್. ಹಾಗೆ ಇನ್ನೊಂದು ಆಫರ್ ಕೊಟ್ಬಿಡೋಣ ಸರ್. ಒಂದು 12 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ನ ಜಸ್ಟ್ 1,90,000 ಕೊಡ್ತೀನಿ. ಅದ್ರಲ್ಲಿ ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. NOC ಬಂದಿದೆ. ಓಕೆ. ವಿತ್ ಕರ್ನಾಟಕ. ಯಾರೆಲ್ಲ I10 ನೋಡ್ತಾ ಇದ್ರೆ ಮಿಸ್ ಮಾಡ್ಕೋಬೇಡಿ. 11 ಮಾಡಲ್ 1,90,000. 12 ಮಾಡಲ್ ಸೆಕೆಂಡ್ ಓನರ್. 12 ಮಾಡಲ್ ಸೆಕೆಂಡ್ ಓನರ್ 1,90,000ಕ್ಕೆ. ಹೌದು. ಹೋಂಡಾಯಲ್ಲಿ ಇಯಾನ್ ಸರ್. ಸರ್ ಇಯಾನ್ ಇದು ಒಂದು ಮೈಲೇಜು ಮತ್ತು ಪರ್ಫಾರ್ಮೆನ್ಸು ತುಂಬ ಒಂದು ಬ್ಯೂಟಿಫುಲ್ ಗಾಡಿ ಅಂತ ಹೇಳ್ಬೋದು. ಹೌದು, ಎಲ್ಲರಿಗೂ ಆಗತ್ತೆ. ಇದು ಮೈಲೇಜ್ ಆಲ್ಮೋಸ್ಟ್ ಮೋರ್ ದನ್ 20 ಬರುತ್ತೆ ಸರ್ ಅಲ್ವಾ? ಹೌದು, ಆ ಮೈಲೇಜ್ ಬರುತ್ತೆ ಮತ್ತು ಮೇಂಟೆನೆನ್ಸ್ ತುಂಬಾ ಈಸಿ ಇದೆ. ತುಂಬಾ ಕಮ್ಮಿ ಬೈಕ್. ಇದು ಸರ್ 15 ಮಾಡಲು ಸಿಂಗಲ್ ಓನರ್ ಆಗಿದೆ. ಇದು ಆಲ್ಮೋಸ್ಟ್ ಸಿವಿಲ್ ಚೆನ್ನಾಗಿದ್ರೆ ಒಂದು 240 230 ತನಕ ಲೋನ್ ಮಾಡ್ಕೊಡ್ತೀನಿ. ಒಂದು 30,000 ತಗೊಂಡ್ರೆ ಗಾಡಿ ತಗೊಂಡೋಗ್ಬೋದು. 30,000 ತಗೊಂಡ್ರೆ ಸರ್? ಹೌದು. ಸಿವಿಲ್ ಚೆನ್ನಾಗಿದ್ರೆ ಒಂದು ಫೈನಲ್ ಪ್ರೈಸ್ ಏನು ಹೇಳ್ತೀರಾ ಸರ್? 265 ಮಾಡ್ಕೊಡ್ತೀನಿ. 2,65,000 ಸಿಂಗಲ್ ಓನರ್. 73,000 ಓಡಿರೋ ಗಾಡಿ. ಮ್ಯಾಗ್ನಾ ಪ್ಲಸ್ ಇದು. ಮ್ಯಾಗ್ನಾ ಪ್ಲಸ್. ಹೌದು, ಬರೀ ಜಸ್ಟ್ 70,000 ಏನಾಗಿದೆ. ಓಕೆ ಸರ್. ನೆಕ್ಸ್ಟ್ ಸ್ಕೋಡಾ ಫ್ಯಾಬಿಯಾ. ಹಾಗೆ ನಿಮಗೆ ಅಲ್ಲಿ ಪೆಟ್ರೋಲ್ ನೋಡಿದ್ರೆ ಡೀಸೆಲ್ ಕೊಡೋಣ ಇವಾಗ. ಒಂದು ಮೈಲೇಜ್ ಒಂದು 23-24 ಬರ್ಬೋದು. ಹಾಗೆ ಟೈರ್ ಯೂಸ್ ಮಾಡಿದ್ವಿ, ತುಂಬಾ ಚೆನ್ನಾಗಿದೆ. ಒರಿಜಿನಲ್ ಪೇಂಟ್ ಅಲ್ಲಿ ಇದೆ, ನೋಡ್ಬೋದು ನೀವು. ರೈಟ್ ರೌಂಡ್ ತುಂಬಾ ಒಂದು ವೆಲ್ ಮೇಂಟೈನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ. ಪ್ರೈಸ್ ಸರ್? ಪ್ರೈಸ್ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಇದು 140-155 ಹೇಳ್ತಾ ಇದೀವಿ. 125 ಫೈನಲ್ ಮಾಡ್ಬಿಡ್ತೀನಿ. 1,25,000 ಫೈನಲ್. ಅದರಲ್ಲೂ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಇರೋ ವೆಹಿಕಲ್ ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್. ಹಾಗೆ ಇದು ಒಂದು ಇದು ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಸಿಗೋದು ರೇರ್ ಇಂದ ರೇರು ಸರ್. ರೇರು. ಹಾಗೆ ತುಂಬಾ ಚೆನ್ನಾಗಿದೆ ಅನ್ಕೊಂತಾರೆ ಅಷ್ಟೇನೆ. ಬಟ್ ಒಂದು ಸಿಂಗಲ್ ಓನರ್ ಗಾಡಿ. ಇದು 9 ಮಾಡಲ್ ಸಿಂಗಲ್ ಓನರ್ ಆಗಿದೆ. ನೀವು ಟೈರ್ ನೋಡ್ಬೋದು ನೀವು, ತುಂಬಾ ಒಂದು ಫ್ರೆಶ್ ಮಣ್ಣೆ ಯೂಸ್ ಮಾಡಿದ್ದಾರೆ. ಓಕೆ. ಆಲ್ಮೋಸ್ಟ್ 4 ಬ್ರ್ಯಾಂಡ್ ನ್ಯೂ ಟೈರ್ MRF ಯೂಸ್ ಮಾಡಿದ್ದಾರೆ. ಗಾಡಿ ನೋಡ್ಬೋದು. 7 ಸೀಟರ್ ಯಾರು ಹುಡುಕ್ತಿರೋರಿಗೆ ಈ ಗಾಡಿ ಟಾಟಾ ಬ್ರ್ಯಾಂಡ್ ಅಲ್ಲಿ ಟರ್ಬೋ ಬರುತ್ತೆ ಗಾಡಿ. ಅಂಡ್ ನಿಮ್ಗೆ ಇಂಟೀರಿಯರ್ ತೋರಿಸ್ತೀನಿ. ಮುಂದ್ಗಡೆ ಸರ್ ಗ್ಲಾಸ್ ಹಾಕಿಸ್ಕೊಡ್ತೀರಾ? ಹೌದು. ಓಕೆ. ಯಾರು ಹುಡುಕ್ತಿರೋರಿಗೆ ಗಾಡಿ ನೋಡ್ಬೋದು ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್? ಬೆಸ್ಟ್ ಪ್ರೈಸ್ ಮಾಡ್ಕೊಡೋಣ. 2.25 ಲಕ್ಷ ಬಜಾರ್ ಇದೆ. 185 ಕೊಟ್ಬಿಡ್ತೀನಿ. 175 ಫೈನಲ್ ಕೊಟ್ಬಿಡ್ತೀನಿ. 1,75,000ಕ್ಕೆ. ಅದು 9 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, ಶೋರೂಮ್ ಪೇಂಟ್ ಅಲ್ಲಿ ಇದೆ. ಹಾಗೆ 4 ಬ್ರ್ಯಾಂಡ್ ನ್ಯೂ ಟೈರ್ ಯೂಸ್ ಮಾಡಿದ್ವಿ. ಓಕೆ. ಸುಮೋ ಯಾರು ಹುಡುಕ್ತಿರೋರಿಗೆ ಈ ಪ್ರೈಸ್ ಅಲ್ಲಿ ಆಗುತ್ತೆ. ಸುಮೋ ಗ್ರ್ಯಾಂಡ್. ಇದು ಗ್ರ್ಯಾಂಡ್ ಅಲ್ವಾ? ಹೌದು. ಹಳೆ ಸುಮೋ ಬೇರೆ ಸರ್, ಈ ಗ್ರ್ಯಾಂಡ್ ಬೇರೆ ಅಲ್ವಾ? ಹೌದು ಸರ್. ನೆಕ್ಸ್ಟ್ ಫೋರ್ಡ್ ಫಿಯೆಸ್ಟಾ. ಹಾಗೆ ಯಾರಾದ್ರೂ ಒಂದು ಫಿಯೆಸ್ಟಾ ನೋಡ್ತೀರಾ ಅಂದ್ರೆ ಒಂದು 20,000 ತಗೊಂಡ್ಬಂದ್ರೆ ಗಾಡಿ ತಗೊಂಡೋಗ್ಬೋದು. 25,000? 20,000ಕ್ಕೆ ಗಾಡಿ ಕೊಡ್ತೀನಿ. 25,000ಕ್ಕೆ? ಹೌದು. ಅಂದ್ರೆ ಸಿವಿಲ್ ಚೆನ್ನಾಗಿರ್ಬೇಕು. 15 ಮಾಡಲ್ ಆಗಿದೆ. 15 ಮಾಡಲು ಸೆಕೆಂಡ್ ಓನರ್ ಆಗಿದೆ ಗಾಡಿ. ಇದು ತುಂಬಾ ಚೆನ್ನಾಗಿದೆ. ಇದು ಬಂದು ನಿಮಗೆ 3 ಲಕ್ಷ ಲೋನ್ ಆಗುತ್ತೆ. ಆಲ್ಮೋಸ್ಟ್ ಒಂದು 10,000 ತಗೊಂಡ್ರೆ ಗಾಡಿ ತಗೊಂಡೋಗಿ. ಓಕೆ ಸರ್. ನೆಕ್ಸ್ಟ್ ಟೈಟಾನಿಯಂ.
ಟೈಟಾನಿಯಮ್ ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ ಸರ್. ನೆಕ್ಸ್ಟ್ ವೆಹಿಕಲ್ ಸರ್, ಹಾಗೆ ಇದೊಂದು ಯೂತ್ಸ್ಗೋಸ್ಕರ ಇದು ತಗೊಂಬಂದಿರೋದು. ಯಾರೆಲ್ಲ ಕಾಲೇಜ್ ಸ್ಟೂಡೆಂಟ್ ನೋಡಿದ್ರೆ ಒಂದು ಒಳ್ಳೆ ವೆಹಿಕಲ್ ಬಂದಿದೆ ಲಕ್ಷ್ಮಿ ಕಾರ್ಸ್ಗೆ. ಒಂದು 2006 ಮಾಡಲ್ ಸೆಕೆಂಡ್ ಓನರ್ ಆಗಿದೆ. ಗಾಡಿ ಬಂದು ಒಂದು ಹೊಸ ಟೈರ್ ಹಾಗೆ ಹೊಸ ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಒಂದು ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಸೀಟ್ ಕವರ್ ಯೂಸ್ ಮಾಡಿದ್ದಾರೆ. ಏನೋ ₹1 ಕೆಲಸ ಇಲ್ಲ ಸರ್. ತುಂಬಾ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಇದು 1 ಹೇಳ್ತಾ ಇದ್ದೀನಿ, 90,000 ಕೊಡ್ತೀನಿ. 90,000ಕ್ಕೆ ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ವೆಹಿಕಲ್ ಸರ್. ಹಾಗೆ ಇನ್ನೊಂದು ಆಲ್ಟೋ ಡಿಮ್ಯಾಂಡ್ ಅಂತಾರೆ, ಬಟ್ ಲಕ್ಷ್ಮಿ ಕಾರ್ಸಲ್ಲಿ ಡಿಮ್ಯಾಂಡ್ ಯಾವುದೂ ಇಲ್ಲ ಸರ್. 12 ಮಾಡಲ್ ಸೆಕೆಂಡ್ ಓನರ್ ಜಸ್ಟ್ 1,60,000 ಕೊಡ್ತೀನಿ. 1,60,000ಕ್ಕೆ 12 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಕೊಡ್ತೀನಿ. ಗಾಡಿ ಕ್ಲಾಸ್ ಆಗಿದೆ. ಟೈರ್ ಕಂಡೀಷನ್ ನೋಡಬಹುದು, ಇಂಟೀರಿಯರ್ ಕೂಡ ತೋರಿಸ್ತಿದ್ದೀನಿ, ಚೆನ್ನಾಗಿದೆ. 1,60,000ಕ್ಕೆ 12 ಮಾಡಲ್ ಸೆಕೆಂಡ್ ಓನರ್ ಗಾಡಿ ಸಿಗ್ತಿರೋದು ಸರ್. ಇನ್ನೊಂದು ಚಾನ್ಸ್ ಪ್ರೈಸ್ ಅಲ್ಲಿ ಆಲ್ಟೋ ಇದೆ ಅಂತ ಹೇಳಿದ್ರಲ್ಲ ಸರ್, ಎಲ್ಲಿದೆ ಅದು ತೋರಿಸಿ ಬನ್ನಿ ಸರ್. ಬನ್ನಿ ನೋಡೋಣ. ಕಡೆ ಇದೆ ಸರ್. ಇನ್ನೊಂದು ಬೆಸ್ಟ್ ಆಫರ್ ಕೊಡೋಣ ಸರ್ ಲಕ್ಷ್ಮಿ ಕಾರ್ಸ್ ಕಡೆಯಿಂದ. ಓಕೆ. ಆಲ್ಟೋ ಅಂದ್ರೆ ಮೋಸ್ಟ್ ಡಿಮ್ಯಾಂಡೆಡ್. ಒಂದು 7 ಮಾಡಲ್ ವೆಹಿಕಲ್ 1,10,000 ಇದೆ ಬಜಾರು. ಒಂದು 85,000 ಕೊಡ್ತೀನಿ ಲಕ್ಷ್ಮಿ ಕಾರ್ಸ್ ಅಲ್ಲಿ. 85,000. 85,000 ರಾಕೆಟ್ ಪಾಕೆಟ್ ಅಂತ ಹೇಳ್ಬೋದು ಸರ್ ಈ ಗಾಡಿನ. ಆಲ್ಮೋಸ್ಟ್ ಟಾಪ್ ಅಂಡ್ ವೆಹಿಕಲ್, ಲಕ್ಸುರಿ ಫೀಲ್ ಮಾಡಬೇಕು ಅಂದ್ರೆ ಈ ಗಾಡಿ ತಗೊಳ್ಬಹುದು. ಅದು ಕಮ್ಮಿ ಪ್ರೈಸ್ ಅಲ್ಲಿ ಸರ್. ಬಡವರ ಲಕ್ಸುರಿ ಪ್ರೀಮಿಯಂ ವೆಹಿಕಲ್ ಅಂತ ಹೇಳ್ಬೋದು ಸರ್ ಇದನ್ನ. ಹೌದು, ಇದ್ರ ಬಗ್ಗೆ ಮಾತಾಡಕ್ ಆಗಲ್ಲ. ಒಂದು ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರೋ ವೆಹಿಕಲ್ ಇದು. ಹೌದು, ಒಂದು ಆಟೋಮೊಬೈಲ್ಸ್ ಅಲ್ಲಿ ಒಂದು ಇದು ಬೇರೆ ಲೆವೆಲಲ್ಲೇ ಇದೆ. ಇದು ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲ ಮಿಡ್ಲು ಮತ್ತೆ ಹೈ ಯಾರಾದ್ರೂ ಒಂದು ಮೇಂಟೈನ್ ಮಾಡ್ಬೋದು ವೆಹಿಕಲ್. ಹೌದು, ಅಷ್ಟೇ ಫೀಲ್ ಕೊಡುತ್ತೆ. ನಾನೇ ಇದನ್ನ ಒಂದು 4 months ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ವೆಹಿಕಲ್. ಆಲ್ಮೋಸ್ಟ್ ನಿಮಗೆ LTZ ಆಗಿರುತ್ತೆ, 11 ಮಾಡಲ್ ಆಗಿರುತ್ತೆ. ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. 3,10,000 ಕೊಡ್ತೀನಿ. 3,10,000ಕ್ಕೆ ನಿಮಗೆ ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕಿದ್ದಾರೆ. ಇಂಟೀರಿಯರ್ ವಿತ್ ಸನ್ ರೂಫ್. ಆಟೋಮೆಟಿಕ್ ಮ್ಯಾನ್ಯುವಲ್ ಸರ್? ಸರ್ ಇದು ಮ್ಯಾನ್ಯುವಲ್ ಸರ್. ಇದು ಮ್ಯಾನ್ಯುವಲ್. ಡೀಸೆಲ್ ಅಲ್ವಾ? ಡೀಸೆಲ್. ಇಂಟೀರಿಯರ್ ನೋಡ್ಬೋದು ಯಾವ ತರ ಬರುತ್ತೆ. ಇಂಟೀರಿಯರ್ ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಮಾಡಿಫಿಕೇಶನ್ ಮ್ಯಾಗ್ವಿಲ್ ಹಾಕಿದ್ದಾರೆ. ಅಂಡ್ ಇದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬಂದಿದೆ, ಸನ್ ರೂಫ್ ಸಮೇತ. ಅಂಡ್ ರಾಕೆಟ್ ಪಾಕೆಟ್, ಡೀಸೆಲ್, ಮ್ಯಾನ್ಯುವಲ್ ಆಡೆಡ್ ಅಡ್ವಾಂಟೇಜ್ ನಿಮಗೆ ನೋಡ್ಬೋದು. ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಆಗಲ್ಲ ಬಿಡಿ. ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು ಸರ್. ಪ್ರೈಸ್ ಏನು ಹೇಳ್ತೀರಾ ಸರ್ ಅದಕ್ಕೆ? ಸರ್ ಇದ್ರ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ. ಅಷ್ಟು ಖರ್ಚು ಮಾಡಿ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಹಾಗೆ ಮ್ಯಾಗ್ವಿಲ್ ಎಲ್ಲ ನೋಡಿದ್ರೆ ತೋರಿಸಿದ್ರಲ್ಲ, ತೋರಿಸಿದ್ದೀನಿ ಸರ್. 3 ಲಕ್ಷ ಬಜಾರ್ ಇದೆ. 3,10,000 ಕೊಡ್ತೀನಿ. 3,10,000ಕ್ಕೆ ಅದು ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡ್ಕೊಡ್ತೀನಿ. ಓಕೆ ಸರ್. ನೆಕ್ಸ್ಟ್ ವೆಹಿಕಲ್ ಫಿಯಟ್ ಕೊಂಟೋ ಸರ್. ಹಾಗೆ ಒಂದು 11 ಮಾಡಲ್ ಒಂದು ಬೆಸ್ಟ್ ಕಲರ್ ವೆಹಿಕಲ್ ಇದು. ಓಕೆ. ಒಂದು ಪುಂಟೋದಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ಕಲರ್ ಸರ್. ಟಾಪ್ ಅಂಡ್ ವೆಹಿಕಲ್ ಸರ್. ಹೌದು, ಟಾಪ್ ಅಂಡ್ ಬರುತ್ತೆ. ಇದು ನಿಮಗೆ ಎಮಿಷನ್ ಪ್ಯಾಕ್ ಬರುತ್ತೆ. ಡೀಸೆಲ್. ಹೌದು, ಡೀಸೆಲ್ ಬರುತ್ತೆ. 175 ಕೊಟ್ಬಿಡ್ತೀನಿ. 1,75,000. ಹೌದು.